ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಭಗವತಿ ಚಂಡಿಕೆಯು ಮಹಿಷಾಸುರನನ್ನು ವಧಿಸಿದುದು ದೇವತೆಗಳಿಂದ ಜಗದಂಬೆಯ ಸ್ತುತಿ ಎಂಬ ಕಥಾಭಾಗಕ್ಕೆ ಸ್ವಾಗತ. ಮಹಿಷಾಸುರನು ಹಿಂದಿನ ಅಧ್ಯಾಯದಿಂದ ಮಂದೋದರಿ ಎಂಬ ರಾಜಕುಮಾರಿ ಯೋಗ್ಯನಾದಂತಹ ಮಹಾರಾಜನನ್ನು ಬಿಟ್ಟು ಅಯೋಗ್ಯನಾದಂತಹ ಪುರುಷನನ್ನು ವರಿಸಿ ತಾನು ಜೀವನ ಪರ್ಯಂತ ಕಷ್ಟಪಟ್ಟ ಕಥೆಯನ್ನು ಹೇಳುತ್ತಾ ಆ ಅಂಬಿಕೆಯು ತನ್ನನ್ನೇ ಪ್ರೇಮಿಸಬೇಕೆಂದು ಆ ಮಹಿಷಾಸುರನು ಮೂರ್ಖನಂತೆ ಹೇಳುತ್ತಿರುವನು. ಆ ಮಹಿಷಾಸುರನು ಹೇಳುತ್ತಲೇ ಇದ್ದನು. ಮಂದೋದರಿಯ ಓರ್ವ ತಂಗಿ ಇದ್ದಳು. ಆ ಸುಂದರ ಕನ್ಯೆಯ ಹೆಸರು ಇಂದುಮತಿ ಎಂದಿತ್ತು. ಸೌಭಾಗ್ಯವತಿ ಕನ್ಯೆಯು ವಿವಾಹ ಯೋಗ್ಯಳಾದಾಗ ಚಂದ್ರಸೇನ ರಾಜನು ಆಕೆಯ ಸ್ವಯಂವರವನ್ನು ರಚಿಸಿದನು. ಆ ಸಭಾ ಮಂಟಪದಲ್ಲಿ ದೇಶ ದೇಶದ ಜನರು ಉಪಸ್ಥಿತರಾಗಿದ್ದರು. ಇಂದುಮತಿಯು ಓರ್ವ ಶಕ್ತಿ ಸಂಪನ್ನ ರಾಜನ ಕೊರಳಿಗೆ ಮಾಲೆ ಹಾಕಿದಳು. ಆ ನರೇಶನು ಬಹಳ ಸುಂದರನು, ಕುಲೀನನು, ಸುಶೀಲನು, ಸರ್ವ ಶುಭ ಲಕ್ಷಣಗಳಿಂದ ಸಂಪನ್ನನು ಆಗಿದ್ದನು. ಅದೇ ಸಮಯದಲ್ಲಿ ಮಂದೋದರಿಯ ಮೇಲೆ ಕಾಮನ ಬಾಣಗಳ ಪ್ರಭಾವ ಉಂಟಾಯಿತು. ಆಕೆಯು ಕಾಮಾತುರಳಾದಳು. ಇಷ್ಟರಲ್ಲಿ ಆಕೆಯ ದೃಷ್ಟಿ ಓರ್ವ ಶೂದ್ರ ಅರಸನ ಮೇಲೆ ಬಿತ್ತು. ಅವನು ಬಹಳ ದುಷ್ಟನಾಗಿದ್ದನು. ಆದರೆ ಅವನ ಸರ್ವಾಂಗದಲ್ಲಿ ಚತುರತೆ ತುಂಬಿತ್ತು. ದೈವವಶದಿಂದ ರಾಜಕುಮಾರಿಯ ಮನಸ್ಸಿನಲ್ಲಿ ಅವನ ಕುರಿತು ಅನುರಾಗ ಉಂಟಾಯಿತು. ಆಗ ಸುಂದರಿ ಮಂದೋದರಿಯು ತನ್ನ ತಂದೆಯಲ್ಲಿ ನುಡಿದಳು, ಅಪ್ಪ, ನೀವು ನನ್ನ ವಿವಾಹವನ್ನು ಮಾಡಿಬಿಡಿರಿ. ಇಂದು ಈ ಸ್ವಯಂವರ ಸಂದರ್ಭದಲ್ಲಿ ಮದ್ರ ದೇಶದ ರಾಜನನ್ನು ನೋಡಿ ನನಗೆ ಇಂತಹ ಇಚ್ಛೆ ಉಂಟಾಗಿದೆ. ಮಗಳ ಮಾತನ್ನು ಕೇಳಿ ಚಂದ್ರಸೇನ ರಾಜನು ಮನಸ್ಸಿನಲ್ಲೇ ನಕ್ಕು ಆ ಕಾರ್ಯದ ವ್ಯವಸ್ಥೆಯಲ್ಲಿ ತೊಡಗಿದನು. ಮದ್ರ ದೇಶದ ರಾಜ ಚಾರುದೇಶ್ನನನ್ನು ಮನೆಗೆ ಕರೆಸಿ ವೈವಾಹಿಕ ವಿಧಿಯಿಂದ ತನ್ನ ಕನ್ಯೆಯಾದ ಮಂದೋದರಿಯನ್ನು ಅವನಿಗೆ ಒಪ್ಪಿಸಿದನು. ಬಳುವಳಿಯಾಗಿ ಅನೇಕ ವಸ್ತುಗಳನ್ನು ಕೊಟ್ಟನು. ಚಾರುದೇಶ್ನನು ಕೂಡ ಆ ಸುಂದರಿಯನ್ನು ಪಡೆದು ಅತ್ಯಂತ ಹರ್ಷಿತನಾಗಿ ತನ್ನ ಅರಮನೆಗೆ ತೆರಳಿದನು. ರಾಣಿ ಸಹಿತ ಚಂದ್ರಸೇನ ರಾಜನ ಮನಸ್ಸಿನ ಚಿಂತೆಯು ಶಾಂತವಾಯಿತು. ಚಾರುದೇಶ್ನನು ರಾಜರಲ್ಲಿ ಸುಪ್ರಸಿದ್ಧನಾಗಿದ್ದನು. ಕಾಮಿನಿ ಮಂದೋದರಿಯ ಜೊತೆಗೆ ಅನೇಕ ದಿನಗಳವರೆಗೆ ಆನಂದವನ್ನು ಅನುಭವಿಸಿದನು. ಆದರೆ ಅವನು ದುಶ್ಚರಿತ್ರನಾಗಿದ್ದನು. ಅವನ ಅತಿ ನಿಂದನೀಯ ಆಚರಣೆಗಳನ್ನು ಮಂದೋದರಿಯು ಸ್ವತಃ ನೋಡಿದಳು. ಆಗ ಆಕೆಯು ಖೇದಗೊಂಡಳು. ಹಿಂದೆ ಸ್ವಯಂವರ ಸಮಯದಲ್ಲಿ ಈ ಶಠ ನರೇಶನನ್ನು ನಾನು ನೋಡಿದಾಗ ಇವನ ಸ್ವಭಾವವು ತಿಳಿಯದೆ ಹೋಯಿತು. ನಾನು ಮೋಹದಿಂದಾಗಿ ಈ ದೊಡ್ಡ ಅನರ್ಥವನ್ನು ಮಾಡಿಬಿಟ್ಟೆ. ಈ ಧೂರ್ತ ಅರಸನು ನನ್ನನ್ನು ಮೋಸಗೊಳಿಸಿದನು. ಈಗ ನಾನೇನು ಮಾಡಲಿ? ಕೇವಲ ದುಃಖವೇ ನನ್ನ ಪಾಲಿಗೆ ಬಂತು. ಈ ಚಾರುದೇಶ್ನನು ಅತ್ಯಂತ ನಿರ್ಲಜ್ಜನು, ನಿರ್ದಯೆಯು, ಧೂರ್ತನೂ ಆಗಿರುವನು. ಇಂತಹ ಪತಿಯ ಕುರಿತು ಪ್ರೇಮವು ಹೇಗೆ ತಾನೇ ಇರಬಲ್ಲದು? ಇಂದು ನನ್ನ ಜೀವನಕ್ಕೆ ಧಿಕ್ಕಾರವಿರಲಿ. ಇಂದಿನ ತನಕ ಸಾಂಸಾರಿಕ ಸುಖದಿಂದ ನಾನು ವಿರಕ್ತಳಾಗಿದ್ದೆ. ಮಾಡಬಾರದುದನ್ನು ನಾನು ಮಾಡಿಬಿಟ್ಟೆ. ಅದರ ಪರಿಣಾಮದಿಂದಾಗಿ ನನಗೆ ಈ ದುಃಖವನ್ನು ಭೋಗಿಸಬೇಕಾಯಿತು. ಈಗ ನಾನು ಪ್ರಾಣತ್ಯಾಗ ಮಾಡಿದರೆ ಆತ್ಮಹತ್ಯಾ ಪಾಪ ತಟ್ಟೀತು. ಕೂಡಲೇ ತಂದೆಯ ಮನೆಗೆ ಹೋದರೂ ಅಲ್ಲಿಯೂ ಸುಖ ಸಿಗುವುದು ಅಸಂಭವವೇ ಆಗಿದೆ. ಏಕೆಂದರೆ ಸಖಿಯರಲ್ಲಿ ಅಪಹಾಸ್ಯಕ್ಕೆ ಗುರಿಯಾಗುವೆನು. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಆದ್ದರಿಂದ ವಿರಕ್ತಳಾಗಿ ಇಲ್ಲೇ ಇರುವುದು ನನಗೆ ಪರಮ ಕರ್ತವ್ಯವಾಗಿದೆ. ಸಮಯವು ಬಲವತ್ತರವಾದುದು. ಅದರ ಪ್ರಭಾವದಿಂದ ಪುನಃ ಕಾಮ ಸಂಬಂಧಿ ಸುಖವನ್ನು ತ್ಯಜಿಸುವುದು ಅವಶ್ಯಕವಾಯಿತು. ಮಹಿಷಾಸುರನು ಹೇಳುತ್ತಲೇ ಇದ್ದನು. ಹೀಗೆ ಯೋಚಿಸಿ ಆ ನಾರಿ ಮಂದೋದರಿಯು ದುರಾಚಾರಿ ಪತಿಯ ಮನೆಯಲ್ಲೇ ಉಳಿದಳು. ಆಕೆಯ ಪ್ರತಿಯೊಂದು ಕ್ಷಣವೂ ಶೋಕ ಸಂತಾಪಗಳಿಂದ ಕಳೆಯತೊಡಗಿತು. ಸಾಂಸಾರಿಕ ಸುಖವು ಅವಳ ಪಾಲಿಗೆ ಇಲ್ಲದಂತೆ ಆಯಿತು. ಆದ್ದರಿಂದ ಕಲ್ಯಾಣಿಯೇ, ನೀನು ಈಗ ನರೇಶನಾದ ನನ್ನನ್ನು ಅನಾದರ ಮಾಡಿ ಮತ್ತೆ ಕಾಮಾತುರಳಾಗಿ ಮೂರ್ಖ ನಿಂದ್ಯ ಪುರುಷನ ಸೇವೆಯಲ್ಲಿ ಇರಲು ಬಯಸುವೆಯ? ನನ್ನ ನಿಜವಾದ ಮಾತನ್ನು ನೀನು ಒಪ್ಪಿಕೊ. ಸ್ತ್ರೀಯರಿಗಾಗಿ ಇದು ಪರಮ ಹಿತಕಾರಕವಾಗಿದೆ. ನೀನು ಹೀಗೆ ಮಾಡದಿದ್ದರೆ ನಿನಗೆ ಅಪಾರ ಶೋಕವನ್ನು ಎದುರಿಸಬೇಕಾಗುವುದು.
ಇದರಲ್ಲಿ ಸಂದೇಹವೇ ಇಲ್ಲ. ದೇವಿಯು ಹೇಳಿದಳು, ಎಲ್ಲವೋ ಮೂರ್ಖನೇ, ನೀನು ಈಗ ಪಾತಾಳಕ್ಕೆ ಓಡಿ ಹೋಗು, ಅಥವಾ ನನ್ನೊಂದಿಗೆ ಯುದ್ಧ ಮಾಡು. ನಿನ್ನನ್ನು ಕೊಂದ ಬಳಿಕ ಸಮಸ್ತ ಅಸುರರನ್ನು ವಧಿಸಿ ಸುಖಪೂರ್ವಕ ಇಲ್ಲಿಂದ ಹೊರಟು ಹೋಗುವೆನು. ದಾನವನೇ, ಸಂತ ಮಹಾತ್ಮರ ಮೇಲೆ ಸಂಕಟ ಬಂದಾಗಲೆಲ್ಲ ನಾನು ಅವರನ್ನು ರಕ್ಷಿಸಲು ದೇಹವನ್ನು ಧರಿಸಿ ಪ್ರಕಟಲಾಗುತ್ತೇನೆ. ದೈತ್ಯನೇ, ನಾನು ಅರೂಪ ಮತ್ತು ಅಜನ್ಮ ಆಗಿರುವೆ ಎಂದು ನೀನು ನಿಶ್ಚಯವಾಗಿ ತಿಳಿದುಕೋ. ಹೀಗಿದ್ದರೂ ದೇವತೆಗಳನ್ನು ರಕ್ಷಿಸಲಿಕ್ಕಾಗಿ ನಾನು ರೂಪ ಹಾಗೂ ಜನ್ಮವನ್ನು ಧರಿಸುವೆನು. ಮಹಿಷಾಸುರನೇ, ನನ್ನ ವಾಣಿಯು ಅಮೋಘವಾಗಿದೆ. ನೀನು ಇದರ ಕುರಿತು ಗಮನ ಕೊಡು. ದೇವತೆಗಳು ಪ್ರಾರ್ಥಿಸಿದಾಗ ನಿನ್ನನ್ನು ಕೊಲ್ಲಲಿಕ್ಕಾಗಿಯೇ ನಾನು ಪ್ರಕಟಳಾಗಿರುವೆನು. ನಿನ್ನನ್ನು ವಧಿಸಿದ ಬಳಿಕ ನಾನು ಪುನಃ ಅಂತರ್ಧಾನನಾಗುವೆನು. ಆದ್ದರಿಂದ ನೀನು ಯುದ್ಧ ಮಾಡು, ಇಲ್ಲವೇ ಅಸುರರು ವಾಸಿಸುವ ಪಾತಾಳಕ್ಕೆ ಕೂಡಲೇ ಹೊರಟು ಹೋಗು. ಈಗ ನಾನು ನಿನ್ನನ್ನು ಕೊಂದೇ ಬಿಡಲು ಬಯಸುತ್ತಿರುವೆನು. ನಾನು ಖಂಡಿತವಾಗಿ ನಿಜವನ್ನೇ ಹೇಳುತ್ತಿದ್ದೇನೆ. ವ್ಯಾಸರು ಹೇಳುತ್ತಾರೆ, ಭಗವತಿ ಜಗದಂಬೆಯು ಹೀಗೆ ಹೇಳಿದಾಗ ಮಹಿಷಾಸುರನು ಧನುಸ್ಸನ್ನು ಹಿಡಿದುಕೊಂಡು ಯುದ್ಧದಲ್ಲಿ ಸಮರಾಂಗಣದಲ್ಲಿ ಸಿದ್ಧನಾದನು. ಅವನು ತೀಕ್ಷ್ಣವಾದ ಬಾಣಗಳನ್ನು ಕಿವಿಯವರೆಗೂ ಸೆಳೆದು ಪ್ರಯೋಗಿಸಲು ಪ್ರಾರಂಭಿಸಿದನು. ದೇವಿಯು ಕುಪಿತಳಾಗಿ ಮಹಿಷಾಸುರನ ಬಾಣಗಳನ್ನು ತನ್ನ ಬಾಣಗಳಿಂದ ಕತ್ತರಿಸಿ ಹಾಕಿದಳು. ಬಳಿಕ ಭಗವತಿ ಜಗದಂಬೆ ಮತ್ತು ಮಹಿಷಾಸುರರಲ್ಲಿ ಅತ್ಯಂತ ಭಯಂಕರ ಯುದ್ಧವು ಪ್ರಾರಂಭವಾಯಿತು. ದೇವತೆಗಳು ಹಾಗೂ ದಾನವರು ಪರಸ್ಪರ ವಿಜಯಕ್ಕಾಗಿ ಹಾತೊರೆಯುತ್ತಿದ್ದರು. ಇಷ್ಟರಲ್ಲಿ ದುರ್ಧರನು ಬಂದು ಒಂದು ಗುರಿಯಿಟ್ಟು ಹರಿತವಾದ ಬಾಣಗಳನ್ನು ಪ್ರಯೋಗಿಸತೊಡಗಿದನು. ಅವನು ಆ ಭಯಂಕರ ಬಾಣಗಳನ್ನು ವಿಷದಲ್ಲಿ ಅದ್ದಿದ್ದನು. ಆಗ ಭಗವತಿಯ ಕ್ರೋಧಾಗ್ನಿಯು ಉರಿದೆದ್ದಿತು. ಅವಳು ಹೊಳೆಯುವ ಬಾಣಗಳಿಂದ ದುರ್ಧರನನ್ನು ಘಾಸಿಗೊಳಿಸಿದಳು. ಅದರಿಂದ ಆ ದಾನವನ ಪ್ರಾಣಪಕ್ಷಿಗಳು ಹಾರಿಹೋಗಿ ಪರ್ವತ ಶಿಖರದಂತೆ ಅವನು ನೆಲಕ್ಕೆ ಕುಸಿದು ಬಿದ್ದನು. ದುರ್ಧರನ ಮೃತ್ಯುವನ್ನು ನೋಡಿ ಉತ್ತಮ ಅಸ್ತ್ರಗಳನ್ನು ಬಲ್ಲ ತ್ರಿನೇತ್ರನು ಬಂದು 7 ಬಾಣಗಳನ್ನು ಜಗದಂಬೆಯ ಮೇಲೆ ಎಸೆದನು. ಆ ಬಾಣಗಳು ಆಕೆಯ ಬಳಿಗೆ ಬರುವ ಮೊದಲೇ ಭಗವತಿ ಜಗದಂಬೆಯು ಅವನ್ನು ತುಂಡರಿಸಿ ತ್ರಿಶೂಲದಿಂದ ತ್ರಿನೇತ್ರನನ್ನು ಮುಗಿಸಿಬಿಟ್ಟಳು. ತ್ರಿನೇತ್ರನು ಇಹಲೋಕವನ್ನು ತ್ಯಜಿಸಿದ್ದನ್ನು ನೋಡಿ ಕೂಡಲೇ ಅಂಧಕನೆಂಬುವನು ಬಂದನು. ಅವನ ಬಳಿ ಇದ್ದ ಉಕ್ಕಿನ ಗದೆಯಿಂದ ಸಿಂಹದ ಮಸ್ತಕದಲ್ಲಿ ಹೊಡೆದನು. ಅಂಧಕನು ಅತ್ಯಂತ ಬಲಿಷ್ಠ ಯೋಧನಾಗಿದ್ದರೂ ಸಿಂಹವು ಕ್ರೋಧಗೊಂಡು ಅವನನ್ನು ಉಗುರುಗಳಿಂದ ಸೀಳಿ ಹಾಕಿ ಅವನ ಮಾಂಸವನ್ನು ತಿನ್ನತೊಡಗಿತು. ಇಷ್ಟು ರಾಕ್ಷಸರು ಸಂಗ್ರಾಮದಲ್ಲಿ ಮಡಿದಿರುವುದನ್ನು ನೋಡಿ ಮಹಿಷಾಸುರನ ಆಶ್ಚರ್ಯಕ್ಕೆ ಎಲ್ಲೆಯೇ ಇರಲಿಲ್ಲ. ಅವನು ದೇವಿಯನ್ನು ಗುರಿಯಿಟ್ಟು ಬಾಣಗಳನ್ನು ಪ್ರಯೋಗಿಸಿದನು. ಆ ಬಾಣಗಳು ಆಕೆಯ ತನಕ ಮುಟ್ಟುವ ಮೊದಲೇ ದೇವಿಯು ತೀಕ್ಷ್ಣವಾದ ಅಂಬುಗಳಿಂದ ಅವನ್ನು ತುಂಡರಿಸಿ ಗದೆಯಿಂದ ಅವನ ಎದೆಗೆ ಪ್ರಹರಿಸಿದಳು. ದೇವತೆಗಳಿಗೆ ಕಂಟಕಪ್ರಾಯನಾದ ಆ ದೈತ್ಯನು ಮಹಾ ನೀಚನಾಗಿದ್ದನು. ಗದೆಯ ಏಟು ತಗುಲುತ್ತಲೇ ಅವನಿಗೆ ಮೂರ್ಛೆ ಉಂಟಾಯಿತು. ಮತ್ತೆ ಎಚ್ಚೆತ್ತು ಆ ನೋವನ್ನು ಸಹಿಸುತ್ತಾ ಯುದ್ಧ ಭೂಮಿಗೆ ಬಂದನು. ಅವನು ತನ್ನ ಗದೆಯನ್ನು ಸಿಂಹದ ಮಸ್ತಕದಲ್ಲಿ ಪ್ರಯೋಗಿಸಿದನು. ಆಗ ಸಿಂಹಕ್ಕೆ ಅಸೀಮ ಕ್ರೋಧ ಬಂದು ತನ್ನ ಪಂಜಿನಿಂದ ದಾನವನನ್ನು ಸೀಳಿ ಹಾಕಲು ತತ್ಪರವಾಯಿತು. ಆಗ ಮಹಿಷಾಸುರನು ಕೂಡ ಪುರುಷಾಕೃತಿಯನ್ನು ತ್ಯಜಿಸಿ ಸಿಂಹನಾದನು. ಹಾಗೂ ದೇವಿಯ ಮತ್ತ ಸಿಂಹನನ್ನು ಉಗುರುಗಳಿಂದ ಸೀಳಿ ಹಾಕಲು ಪ್ರಯತ್ನಿಸಿದನು. ಮಹಿಷಾಸುರನು ಸಿಂಹನಾದುದನ್ನು ನೋಡಿ ದೇವಿಯು ಕ್ರೋಧಗೊಂಡಳು. ದೇವಿಯ ಬಳಿಯಲ್ಲಿ ಸಂಘಾತಿಕ ವಿಷಸರ್ಪಗಳಂತಹ ಅನೇಕ ಹರಿತವಾದ ಬಾಣಗಳಿದ್ದವು. ಅವಳು ಮಹಿಷಾಸುರನ ಮೇಲೆ ಆ ಬಾಣಗಳಿಂದ ಮೊಳೆಗರೆದಳು. ಆಗ ಆ ದಾನವನು ಸಿಂಹದ ವೇಷವನ್ನು ತ್ಯಜಿಸಿ ಗಂಡಸ್ಥಲದಿಂದ ಮದವನ್ನು ಸುರಿಸುತ್ತಿರುವ ಮತ್ತ ಗಜನಾದನು. ಮತ್ತೆ ಮನುಷ್ಯನಾಗಿ ಅವನು ಪರ್ವತ ಶಿಖರಗಳನ್ನು ಎತ್ತಿ ಭಗವತಿ ಚಂಡಿಕೆಯ ಮೇಲೆ ಎಸೆಯಲು ಪ್ರಾರಂಭಿಸಿದನು. ಜಗದಂಬೆಯು ತನ್ನ ಹೊಳೆಯುವ ಬಾಣಗಳಿಂದ ಪರ್ವತ ಶಿಖರಗಳನ್ನು ನುಚ್ಚು ನೂರಾಗಿಸಿ ಗಹಗಹಿಸಿ ನರಗತೊಡಗಿದಳು. ಆಗ ಸಿಂಹವು ಹಾರಿ ಪುನಃ ಗಜರಾಜನಾದ ಮಹಿಷಾಸುರನ ತಲೆಯನ್ನಡರಿ ತನ್ನ ಪಂಜಿನಿಂದ ಹರಿದು ಹಾಕಲು ತೊಡಗಿತು. ಇಷ್ಟರಲ್ಲಿ ಮಹಿಷಾಸುರನು ಆನೆಯ ರೂಪವನ್ನು ಬಿಟ್ಟು ಅತ್ಯಂತ ಬಲಿಷ್ಠ ಹಾಗೂ ಭಯಂಕರ ಶರಭನಾಗಿ ಕುಪಿತಗೊಂಡು ಸಿಂಹವನ್ನು ಕೊಲ್ಲಲು ಪ್ರಯತ್ನಿಸತೊಡಗಿದನು. ಆ ಶರಭ ವೇಷಧಾರಿ ದಾನವನನ್ನು ನೋಡಿ ದೇವಿಯು ಕ್ರೋಧಗೊಂಡಳು. ಅವಳು ತತ್ಕ್ಷಣ
ಖಡ್ಗದಿಂದ ಅವನ ಮಸ್ತಕದಲ್ಲಿ ಆಘಾತ ಮಾಡಿದಳು. ಆ ದಾನವನು ದೇವಿಯನ್ನು ಘಾಸಿಗೊಳಿಸಿದನು. ಈಗ ಇಬ್ಬರಲ್ಲಿಯೂ ಅತ್ಯಂತ ಭಯಂಕರ ಯುದ್ಧವಾಗತೊಡಗಿತು. ಅವನು ಪುನಃ ಕೋಣನ ಆಕೃತಿಯನ್ನು ಧರಿಸಿ ಕೊಂಬುಗಳಿಂದ ದೇವಿಗೆ ಹಾಯತೊಡಗಿದನು. ಅವನ ಆ ರೂಪವು ಬಹಳ ಭಯಂಕರ ಹಾಗೂ ವಿಕರಾಳವಾಗಿತ್ತು. ಅವನು ಬಾಲವನ್ನು ಬೀಸುವುದರಿಂದ, ಕೊಂಬುಗಳಿಂದ ಹಾಯುವುದರಿಂದ ದೇವಿಗೆ ಏಟು ಬೀಳುತ್ತಿತ್ತು. ಆ ದುರಾತ್ಮನು ಬಹಳ ಪ್ರಸನ್ನತೆಯಿಂದ ನಗುತ್ತಾ ಬಾಲ ಮತ್ತು ಕೊಂಬುಗಳ ಸಹಾಯದಿಂದ ಬಲವಂತವಾಗಿ ಬಂಡೆಗಳನ್ನು ಬೀಸಿ ಒಗೆಯುತ್ತಿದ್ದನು. ಬಲಾಭಿಮಾನದಿಂದ ಬೀಗಿದ ಆ ಅಸುರನು ಹೇಳಿದನು, ದೇವಿಯೇ, ಈಗ ನೀನು ರಣರಂಗದಲ್ಲಿ ಎದುರಾಗು. ರೂಪ ತಾರುಣ್ಯದಿಂದ ಶೋಭಿಸುವವಳೆ, ನಿನ್ನನ್ನು ಇಂದು ನಾನು ಅವಶ್ಯವಾಗಿ ಕೊಂದು ಬಿಡುವೆನು. ನಿನ್ನ ಬುದ್ಧಿಯು ಮಸಳಿಸಿ ಹೋಗಿದೆ. ಇದರಿಂದ ಮದೋನ್ಮತ್ತಳಾಗಿ ನೀನು ಈಗ ನನ್ನೊಂದಿಗೆ ಯುದ್ಧ ಮಾಡಲು ತತ್ಪರಳಾಗಿರುವೆ. ಅತ್ಯಂತ ಮೋಹದಲ್ಲಿ ಬಿದ್ದಿದ್ದರಿಂದ ನಿನ್ನ ಬಲವೆಲ್ಲವೂ ಖಂಡಿತವಾಗಿ ವ್ಯರ್ಥವಾಗುತ್ತಿದೆ. ನಿನ್ನನ್ನು ಕೊಂದ ಬಳಿಕ ನಾನು ಆ ದೇವತೆಗಳ ಪ್ರಾಣಗಳನ್ನು ಕಳೆಯುವೆನು. ಧೂರ್ತರಾದ ಅವರು ಕಪಟದಿಂದ ತಮ್ಮ ಪ್ರತಿಷ್ಠೆಯನ್ನು ಮೆರೆಸಲಿಕ್ಕಾಗಿ ನಾರಿಯಾದ ನಿನ್ನನ್ನು ಮುಖಂಡಳನ್ನಾಗಿಸಿ ವಿಜಯವನ್ನು ಪಡೆಯಲು ಬಯಸುತ್ತಿರುವರು. ದೇವಿಯು ಹೇಳಿದಳು, ಮೂರ್ಖನೇ, ವ್ಯರ್ಥವಾಗಿ ಅಭಿಮಾನ ಪಡಬೇಡ. ಸಮರಾಂಗಣದಲ್ಲಿ ನಿಲ್ಲು, ಇದಿರಾಗು. ನಾನು ನಿನ್ನನ್ನು ಕೊಂದು ಶ್ರೇಷ್ಠ ದೇವತೆಗಳನ್ನು ನಿರ್ಭಯರನ್ನಾಗಿಸುವೆನು. ವ್ಯಾಸರು ಹೇಳುತ್ತಾರೆ, ಈ ಪ್ರಕಾರ ಹೇಳಿ ಭಗವತಿ ಚಂಡಿಕೆಯು ತಕ್ಷಣ ತ್ರಿಶೂಲವನ್ನೆತ್ತಿಕೊಂಡು ಮಹಿಷಾಸುರನ ಕಡೆಗೆ ನುಗ್ಗಿದಳು. ಆಕೆಯ ಆ ಕಾರ್ಯದಿಂದ ದೇವತೆಗಳಿಗೆ ಅಪಾರ ಹರ್ಷವಾಯಿತು. ಅವರು ಸಂತೋಷಗೊಂಡು ದೇವಿಯನ್ನು ಸ್ತುತಿಸತೊಡಗಿದರು. ಹೂವಿನ ಮಳೆಯನ್ನು ಸುರಿಸತೊಡಗಿದರು. ಅವರು ಪದೇ ಪದೇ ವಿಜಯ ಘೋಷಣೆಯನ್ನು ಮಾಡತೊಡಗಿದರು. ಜೊತೆಗೆ ದುಂದುಭಿಗಳು ಮೊಳಗಿದವು. ಆಗ ಋಷಿಗಳು, ಗಂಧರ್ವರು, ಪಿಶಾಚ, ನಾಗ, ಚಾರಣ, ಕಿನ್ನರ ಮೊದಲಾದವರು ಆಕಾಶದಲ್ಲಿ ನಿಂತು ಯುದ್ಧವನ್ನು ನೋಡುತ್ತಿದ್ದರು. ಅವರ ಮನಸ್ಸಿನಲ್ಲಿ ಅಪಾರ ಆನಂದವಾಗುತ್ತಿತ್ತು. ಮಹಿಷಾಸುರನು ಅನೇಕ ಕಪಟ ವಿದ್ಯೆಗಳನ್ನು ಬಲ್ಲವನಾಗಿದ್ದನು. ಅವನು ಅನೇಕ ಮಾಯಾಮಯ ಶರೀರಗಳನ್ನು ಧರಿಸಿ ಸಮರಾಂಗಣದಲ್ಲಿ ಭಗವತಿ ಜಗದಂಬೆಯ ಮೇಲೆ ಆಘಾತ ಮಾಡುತ್ತಿದ್ದನು. ಆಗ ಚಂಡಿಕೆಯು ಆ ದುರಾತ್ಮನ ಎದೆಗೆ ಹರಿತವಾದ ತ್ರಿಶೂಲದಿಂದ ಬಲವಾಗಿ ಆಘಾತ ಮಾಡಿದಳು. ಆಗ ದೇವಿಯ ಕಣ್ಣುಗಳು ಕ್ರೋಧದಿಂದ ಕೆಂಪೇರಿದ್ದವು. ಏಟು ಬೀಳುತ್ತಲೇ ಮಹಿಷಾಸುರನು ನೆಲಕ್ಕೆ ಉರುಳಿದನು. ಒಂದು ಕ್ಷಣ ಅವನು ಅಚೇತನನಾಗಿ ಬಿದ್ದಿದ್ದನು. ಆದರೆ ಅವನು ಪುನಃ ಎದ್ದು ನಿಂತು ಕಾಲಿನಿಂದ ದೇವಿಯನ್ನು ಒದೆಯಲು ಪ್ರಾರಂಭಿಸಿದನು. ಕಾಲಿನಿಂದ ಒದೆಯುವಾಗ ಗಹಗಹಿಸಿ ನಗುತ್ತಿದ್ದನು. ಅವನು ಭಯಂಕರವಾಗಿ ಗರ್ಜಿಸುತ್ತಿದ್ದನು. ಅದನ್ನು ಕೇಳಿ ದೇವತೆಗಳಲ್ಲಿ ಆತಂಕ ಮೂಡಿತು. ಅನಂತರ ಭಗವತಿ ಜಗದಂಬೆಯು 1000 ಅರೆಗಳುಳ್ಳ ಶ್ರೇಷ್ಠ ಸುದರ್ಶನ ಚಕ್ರವನ್ನು ಕೈಗೆತ್ತಿಕೊಂಡಳು. ಮುಂದುಗಡೆ ನಿಂತಿದ್ದ ಮಹಿಷಾಸುರನನ್ನು ಕುರಿತು ಜೋರಾಗಿ ಗರ್ಜಿಸಿ ನುಡಿಯತೊಡಗಿದಳು. ಎಲವೋ ಮದಾಂಧನೆ, ಈ ಚಕ್ರವು ನಿನ್ನ ತಲೆಯನ್ನು ಶರೀರದಿಂದ ಬೇರ್ಪಡಿಸುವುದು. ಈಗ ಒಂದು ಕ್ಷಣ ಮಾತ್ರವಿದ್ದು ಬಳಿಕ ಯಮಲೋಕಕ್ಕೆ ಹೋಗಲು ಸಿದ್ಧನಾಗು. ಹೀಗೆ ಹೇಳಿ ಭಗವತಿ ಚಂಡಿಕೆಯು ಭಯಂಕರ ಚಕ್ರವನ್ನು ಪ್ರಯೋಗಿಸಿದಳು. ಆ ಚಕ್ರವು ತಗಲುತ್ತಲೇ ಮಹಿಷಾಸುರನ ಮಸ್ತಕವು ದೇಹದಿಂದ ಬೇರೆಯಾಯಿತು. ಆಗ ಕೆಂಪಾದ ಲಾವಾರಸವು ಪರ್ವತದಿಂದ ಚಿಮ್ಮುವಂತೆ ಅವನ ಕಂಠದಿಂದ ರಕ್ತವು ಚಿಮ್ಮತೊಡಗಿತು. ಮಸ್ತಕವು ತುಂಡಾದ್ದರಿಂದ ಅವನ ದೇಹವು ನೆಲಕ್ಕೆ ಉರುಳಿತು. ದೇವತೆಗಳು ಆನಂದದಿಂದ ವಿಜಯ ಘೋಷಣೆ ಮಾಡತೊಡಗಿದರು. ಭಗವತಿಯ ವಾಹನ ಸಿಂಹವು ಅಪ್ರತಿಮ ಬಲಿಷ್ಠವಾಗಿತ್ತು. ಅನೇಕ ದಿನಗಳಿಂದ ಆಹಾರವೇ ಸಿಗದೆ ಹಸಿದಿದ್ದ ಅದು ಯುದ್ಧ ಭೂಮಿಯಿಂದ ಓಡಿ ಹೋಗುತ್ತಿರುವ ದಾನವರನ್ನು ತಿನ್ನತೊಡಗಿತು. ರಾಜನೇ, ಕ್ರೂರ ಮಹಿಷಾಸುರನು ಹೀಗೆ ಸತ್ತು ಹೋದಾಗ ಉಳಿದ ದಾನವರೆಲ್ಲರೂ ಭಯದಿಂದ ಸಂತ್ರಸ್ತರಾದರು. ಅವರೆಲ್ಲರೂ ಪಾತಾಳದ ದಾರಿ ಹಿಡಿದರು. ಅವರೆಲ್ಲ ಹೊರಟು ಹೋದಾಗ ಭೂಮಂಡಲದಲ್ಲಿದ್ದ ದೇವತೆಗಳ, ಮುನಿಗಳ, ಮಾನವರ ಹಾಗೂ ಇತರ ಸಾಧು ಪುರುಷರ ಮನಸ್ಸಿನಲ್ಲಿ ಅಪಾರ ಹರ್ಷವಾಯಿತು. ಮತ್ತೆ ಭಗವತಿ ಚಂಡಿಕೆಯು ಕೂಡ ರಣರಂಗದಿಂದ ಹೊರಬಂದು ಒಂದು ಪವಿತ್ರ ಸ್ಥಾನದಲ್ಲಿ ವಿರಾಜಿಸಿದಳು. ಸುರರನ್ನು ಸುಖಿಯಾಗಿಸುವುದೇ ಭಗವತಿಯ ಸ್ವಭಾವವಾಗಿತ್ತು. ಆದ್ದರಿಂದ ಆ ದೇವಿಯನ್ನು ಆರಾಧಿಸಲು ಅವರು ಕೂಡಲೇ ಅಲ್ಲಿಗೆ ಬಂದು ತಲುಪಿದರು. ವ್ಯಾಸರು ಹೇಳುತ್ತಾರೆ,
ಮಹಿಷಾಸುರನ ನಿಧನವನ್ನು ನೋಡಿ ಇಂದ್ರಾದಿ ದೇವತೆಗಳೆಲ್ಲರ ಮನಸ್ಸಿನಲ್ಲಿ ಅಪಾರ ಹರ್ಷ ಉಂಟಾಯಿತು. ಅವರು ಭಗವತಿ ಜಗದಂಬೆಯನ್ನು ಸ್ತುತಿಸತೊಡಗಿದರು. ದೇವತೆಗಳು ಹೇಳುತ್ತಾರೆ, ದೇವಿಯೇ, ನಿನ್ನ ಶಕ್ತಿಯ ಪ್ರಭಾವದಿಂದಲೇ ಬ್ರಹ್ಮನು ಈ ಜಗತ್ತನ್ನು ಸೃಷ್ಟಿಸಲು, ವಿಷ್ಣುವು ಪಾಲಿಸಲು, ರುದ್ರನು ಸಂಹಾರ ಮಾಡಲು ಸಫಲರಾಗಿದ್ದಾರೆ. ಅವರಲ್ಲಿ ನಿನ್ನ ಶಕ್ತಿಯ ಅಭಾವವಾದರೆ ಅವರು ಸಮರ್ಥರಾಗಲಾರರು. ಆದ್ದರಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ನಾಶದ ಕಾರ್ಯವು ನಿನ್ನ ಮೇಲೆಯೇ ಅವಲಂಬಿತವಾಗಿದೆ. ಕೀರ್ತಿ, ಮತಿ, ಸ್ಮೃತಿ, ಗತಿ, ಕರುಣೆ, ದಯೆ, ಶ್ರದ್ಧೆ, ಧೃತಿ, ವಸುಧಾ, ಕಮಲ, ಅಜಪ, ಪುಷ್ಟಿ, ಕಲಾ, ವಿಜಯ, ಗಿರಿಜಾ, ಜಯ, ತುಷ್ಟಿ, ಪ್ರಮಾ, ಬುದ್ಧಿ, ಉಮಾ, ರಮಾ, ವಿದ್ಯಾ, ಕ್ಷಮಾ, ಕಾಂತಿ ಮತ್ತು ಮೇಧ ಇವೆಲ್ಲ ಹೆಸರುಗಳು ನಿನ್ನವೇ ಆಗಿದೆ. ಈ ಮಾತು 3 ಲೋಕಗಳಲ್ಲಿಯೂ ವಿಖ್ಯಾತವಾಗಿದೆ. ಸಮಸ್ತ ಜಗತ್ತಿಗೆ ಆಶ್ರಯವನ್ನು ಕೊಡುವ ಜಗದಂಬೆಯೇ, ನಿನ್ನ ಈ ಶಕ್ತಿಗಳಿಂದ ಹೊರಗುಳಿದು ಕಾರ್ಯಕ್ಷಮತೆಯಿಂದ ಏನಾದರೂ ಯಾರು ತಾನೇ ಮಾಡಬಲ್ಲರು? ಭಗವತಿಯೇ, ನಿಶ್ಚಯವಾಗಿಯೂ ಧಾರಣಾ ಶಕ್ತಿಯು ನೀನೇ ಆಗಿರುವೆ. ಇಲ್ಲದಿದ್ದರೆ ಶೇಷ ಕೂರ್ಮರಲ್ಲಿ ಈ ಪೃಥ್ವಿಯನ್ನು ಧರಿಸುವ ಸಾಮರ್ಥ್ಯ ಹೇಗೆ ಇರಬಲ್ಲದು? ತಾಯೇ, ಪೃಥ್ವಿಯೂ ಕೂಡ ನಿನ್ನಿಂದ ಬೇರೆಯಾದ ವಸ್ತು ಅಲ್ಲ. ಹೀಗೆ ಒಪ್ಪಿಕೊಳ್ಳದಿದ್ದರೆ ಭಾರಿ ಭಾರದಿಂದ ಕೂಡಿದ ಈ ಜಗತ್ತು ನಿರಾಧಾರ ಆಕಾಶದಲ್ಲಿ ಹೇಗೆ ತಾನೇ ನಿಲ್ಲಬಲ್ಲದು? ಜಗತ್ತಿನ ಚರಾಚರ ಪ್ರಾಣಿಗಳಿಗೆ ಭೋಗವನ್ನು ಕರುಣಿಸುವ ಕಾರ್ಯವು ನಿನ್ನದೇ ಆಗಿದೆ. 7 ಪ್ರಕೃತಿಗಳು ಮತ್ತು 16 ವಿಕಾರ ಅಥವಾ ವಿಕೃತಿಗಳು ಕೂಡ ನಿನ್ನದೇ ಅಂಶವಾಗಿದೆ. ಅದರಿಂದ ಕೂಡಿದ್ದರಿಂದ ಜೀವ ಜಗತ್ತು ಸದಾ ಉಳಿದುಕೊಂಡಿದೆ. ಆದ್ದರಿಂದ ಜೀವದಾತ್ರಿಯು ನೀನೇ ಎಂದು ಸಿದ್ಧವಾಯಿತು. ಇದರಿಂದಲೇ ನೀನು ತನ್ನ ನಿಜ ಜನರಾದ ದೇವತೆಗಳನ್ನು ಪಾಲಿಸುವಂತೆಯೇ ಇತರರನ್ನು ಪಾಲಿಸಿ ಪೋಷಿಸುತ್ತಿರುವೆ. ಮಾತೆಯೇ, ಉದ್ಯಾನವನದಲ್ಲಿ ಮನಸ್ಸಂತೋಷಕ್ಕಾಗಿ ಅನೇಕ ವೃಕ್ಷಗಳನ್ನು ನೆಡುತ್ತಾರೆ. ಅವುಗಳಲ್ಲಿ ಬಹಳಷ್ಟು ವೃಕ್ಷಗಳು ಫಲ ನೀಡುವುದಿಲ್ಲ. ಕೆಲವು ಕಹಿಯಾಗಿರುತ್ತವೆ, ಕೆಲವುಗಳಿಗೆ ಎಲೆಗಳು ಇರುವುದಿಲ್ಲ. ಆದರೆ ಕುಶಲನಾದ ತೋಟಿಗನು ತಾನು ನೆಟ್ಟ ಆ ವೃಕ್ಷಗಳನ್ನು ಎಂದೂ ಕತ್ತರಿಸಿ ಹಾಕುವುದಿಲ್ಲ. ಹೀಗೆಯೇ ನೀನು ದೇವತೆಗಳಿಂದ ಭಿನ್ನರಾದ ದೈತ್ಯರ ರಕ್ಷಣೆಯಲ್ಲೂ ತತ್ಪರಳಾಗಿರುವೆ. ದೇವಿಯೇ, ನೀನು ಸದಾ ಕರುಣಾ ರಸದಿಂದ ಓತಪ್ರೋತಳಾಗಿರುತ್ತೀಯೇ. ಸ್ವರ್ಗದಲ್ಲಿರುವ ದೇವಾಂಗನೆಯರೊಡನೆ ವಿಲಾಸ ಮಾಡುವ ಇಚ್ಛುಕರಾದ ಶತ್ರುಗಳನ್ನು ನೀನು ರಣರಂಗದಲ್ಲಿ ಬಾಣಗಳಿಂದ ನಾಶ ಮಾಡುವಿ. ಈ ನಿನ್ನ ಅದ್ಭುತ ಕಾರ್ಯದಲ್ಲಿ ಆ ದೇವಸ್ತ್ರೀಯರ ಮನೋರಥವೇ ಪ್ರಯೋಜನವಾಗಿದೆ. ಜನನಿಯೇ, ಆ ಪ್ರಸಿದ್ಧ ದಾನವರ ಸಂಹಾರವು ನಿನ್ನ ಸಂಕಲ್ಪ ಮಾತ್ರದಿಂದಲೇ ಆಗಿದೆಯಲ್ಲ. ಆದರೂ ಅವರನ್ನು ಕೊಲ್ಲಲು ನೀನು ಅವತರಿಸುವುದು ಎಂತಹ ವಿಲಕ್ಷಣ ಮಾತಾಗಿದೆ. ನಿಜವಾಗಿಯೂ ಇದು ನಿನ್ನ ಮನೋರಂಜನೆಯೇ ಆಗಿದೆ, ಬೇರೆ ಏನೂ ಅಲ್ಲ. ಮಾತೆ, ಸುಖವನ್ನು ಕೊಡುವ ವಿದ್ಯೆ ಹಾಗೂ ದುಃಖವನ್ನು ಕೊಡುವ ಅವಿದ್ಯೆ ಇವು ನಿನ್ನ ರೂಪವೇ ಆಗಿದೆ. ಮನುಷ್ಯರ ಜನ್ಮಜಾತ ದುಃಖವನ್ನು ದೂರಗೊಳಿಸುವುದು ನಿನ್ನ ಸ್ವಭಾವವೇ ಆಗಿದೆ. ಜನನಿಯೇ, ಮೋಕ್ಷಾಭಿಲಾಷಿಯಾದ ಭಾಗ್ಯವಂತರು ನಿನ್ನ ಸೇವೆಯಲ್ಲೇ ತತ್ಪರರಾಗಿರುತ್ತಾರೆ. ಭೋಗಾದಿಗಳಲ್ಲಿ ಮುಳುಗಿದ ಮೂರ್ಖರಿಗೆ ಇಂತಹ ಅವಕಾಶ ಸಿಗುವುದು ಅಸಂಭವವೇ ಆಗಿದೆ. ಬ್ರಹ್ಮ, ವಿಷ್ಣು, ಶಂಕರ ಹಾಗೂ ಇತರ ದೇವತೆಗಳೆಲ್ಲರೂ ನಿನಗೆ ಶರಣಾಗಿ ಚರಣ ಕಮಲಗಳ ಉಪಾಸನೆಯನ್ನು ನಿರಂತರವಾಗಿ ಮಾಡುತ್ತಾರೆ. ಮಂದ ಬುದ್ಧಿಯ ಪ್ರಾಣಿಗಳ ಮನಸ್ಸಿನಲ್ಲಿ ನಿನ್ನ ಆರಾಧನೆಯ ಭಾವ ಜಾಗೃತವಾಗುವುದೇ ಇಲ್ಲ. ಅಂತಹ ವ್ಯಕ್ತಿಗಳಿಗೆ ಸಂಸಾರ ಸಾಗರದಲ್ಲಿ ಸದಾ ಬೀಳುವುದೇ ಅಭೀಷ್ಟವಾಗಿದೆ. ಚಂಡಿಕೆ, ನಿನ್ನ ಚರಣ ಕಮಲದಿಂದ ಉತ್ಪನ್ನವಾದ ಧೂಳಿನ ಪ್ರಸಾದದಿಂದಲೇ ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮನು ಅಖಿಲ ಭೂಮಂಡಲಗಳನ್ನು ರಚಿಸುವನು. ವಿಷ್ಣು ಮತ್ತು ರುದ್ರರು ಪಾಲನೆ ಹಾಗೂ ಸಂಹಾರ ಕ್ರಿಯೆಗಳಲ್ಲಿ ಸಫಲರಾಗುತ್ತಾರೆ. ನಿನ್ನನ್ನು ಭಜಿಸದ ಮನುಷ್ಯನು, ಶಕ್ತಿಯ ಆರಾಧನೆಯನ್ನು ಮಾಡದವನು ಅವಶ್ಯವಾಗಿ ಮಂದಭಾಗ್ಯನಾಗಿದ್ದಾನೆ. ದೇವಿಯೇ, ದೇವತೆಗಳಿಗೆ ಹಾಗೂ ದಾನವರಿಗೆ ವಾಗ್ದೇವತೆ ನೀನೇ ಆಗಿರುವೆ. ಅವರ ಬಾಯಿಯಲ್ಲಿ ನೀನು ವಾಸಿಸದಿದ್ದರೆ ಸರ್ವೋತ್ಕೃಷ್ಟ ದೇವತೆಗಳು ಕೂಡ ಮಾತನಾಡಲು ಅಸಮರ್ಥರಾಗಿದ್ದಾರೆ. ನಿನ್ನಿಂದ ಬರಿದಾದ ಬಾಯಿ ಇದ್ದರೂ ಮಾನವರು ಮಾತನಾಡಲಾರನು. ಭಗವತಿಯೇ, ಶತ್ರುಗಳು ಕೂಡ ನಿನಗೆ ದಯಾಪಾತ್ರರಾಗಿದ್ದಾರೆ ಎಂಬ ಮಾತು ಅದ್ಭುತವಾಗಿದೆ.
ಆದ್ದರಿಂದ ರಣರಂಗದಲ್ಲಿ ನಿನ್ನ ಹರಿತವಾದ ಶರಗಳಿಂದ ಸತ್ತು ಅವರು ಸ್ವರ್ಗದ ಅಧಿಕಾರಿಗಳಾಗುತ್ತಾರೆ. ಇಲ್ಲದಿದ್ದರೆ ತಮ್ಮ ಕೆಟ್ಟ ಕರ್ಮಗಳ ಫಲವಾಗಿ ಅವರು ನಿರಂತರ ನರಕದಲ್ಲಿ ಬಿದ್ದಿರುತ್ತಿದ್ದರು ಹಾಗೂ ಅವರ ಮೇಲೆ ಸದಾ ಆಪತ್ತುಗಳೇ ಬರುತ್ತಿದ್ದವು. ನಿನ್ನ ಗುಣಗಳ ಮಹಿಮೆ ಅಸೀಮವಾಗಿದೆ. ಆ ಗುಣಗಳಿಂದ ಮೋಹಿತರಾದ ಮಾನವರು ಯಾರು ತಾನೇ ನಿನ್ನನ್ನು ತಿಳಿಯಲು ಸಮರ್ಥರಾಗಬಲ್ಲರು? ಕೃತಯುಗದಲ್ಲಿ ಸತ್ವಗುಣದ ಪ್ರಧಾನತೆ ಇರುತ್ತದೆ. ಆದ್ದರಿಂದ ಅಸತ್ ಶಾಸ್ತ್ರಗಳ ಮೇಲೆ ಶ್ರದ್ಧೆ ಇರುವುದಿಲ್ಲ. ಆದರೆ ಕಲಿಯುಗದಲ್ಲಾದರೂ ಕವಿತ್ವದ ಅಭಿಮಾನಿ ಜನರು ನಿನ್ನನ್ನು ಮರೆಮಾಚುವ ಪ್ರಯತ್ನ ಮಾಡಿ ನೀನೇ ರಚಿಸಿದ ದೇವತೆಗಳ ಸ್ತುತಿಯಲ್ಲಿ ಮುಳುಗಿ ಹೋಗುತ್ತಾರೆ. ನೀನು ಮುಕ್ತಿ ಫಲವನ್ನು ಕರುಣಿಸುವ ಪರಾವಿದ್ಯೆ ಹಾಗೂ ಯೋಗ ಸಿದ್ಧ ಆಗಿರುವೆ. ನಿನ್ನನ್ನು ಧ್ಯಾನಿಸುವ ಶುದ್ಧ ಅಂತಃಕರಣವುಳ್ಳ ಸಾತ್ವಿಕ ಮುನಿಗಳು ತಾಯಿಯ ಉದರದಲ್ಲಿ ಸಂಕಟವನ್ನು ಪಡುವ ಅಪ್ರಿಯ ಅವಕಾಶ ಹೊಂದುವುದಿಲ್ಲ. ನಿನ್ನ ಭಕ್ತಿ ಭಾವದಿಂದ ಓತಪ್ರೋತರಾದ ಮನುಷ್ಯರು ಭೂಮಂಡಲದಲ್ಲಿ ಧನ್ಯರಾಗಿದ್ದಾರೆ. ನೀನು ಚಿತ್ ಶಕ್ತಿಯಾಗಿರುವೆ. ಈ ಕಾರಣದಿಂದಲೇ ಆ ಪರಮಾತ್ಮನು ನಾಮ ಮತ್ತು ರೂಪಗಳಿಂದ ಅಭಿವ್ಯಕ್ತನಾಗಿ ಪಂಚಾತ್ಮಕ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಕಾರ್ಯದಲ್ಲಿ ಸಫಲತೆಯನ್ನು ಪಡೆಯುವನು ಎಂಬ ಮಾತು ಜಗತ್ ಪ್ರಸಿದ್ಧವಾಗಿದೆ. ನಿನ್ನಿಂದ ರಹಿತನಾಗಿ ತನ್ನ ಪ್ರಭಾವದಿಂದ ಈ ಕಾರ್ಯಭೂತ ಜಗತ್ತನ್ನು ರಚಿಸಿ ಪಾಲಿಸಿ ಇಲ್ಲವಾಗಿಸುವ ವ್ಯವಸ್ಥೆಯನ್ನು ಪರಮಾತ್ಮನಲ್ಲದೆ ಬೇರೆ ಯಾರು ತಾನೇ ಇರಬಲ್ಲರು? ಜಗದಂಬೆಯೇ, ಅಥವಾ ಚಿತ್ ಶೂನ್ಯ ತತ್ವವು ಜಗತ್ತನ್ನು ರಚಿಸಲು ಸಮರ್ಥವಾಗಬಲ್ಲುದೇ? ಇಲ್ಲ, ಏಕೆಂದರೆ ಅದು ಜಡವಾಗಿದೆ. ಇಂದ್ರಿಯಗಳು ಗುಣ ಮತ್ತು ಕರ್ಮದಿಂದ ಕೂಡಿದ್ದರೂ ನಿನ್ನ ಚಿತ್ ಶಕ್ತಿಯಿಂದ ಶೂನ್ಯವಾಗಿದ್ದು ಫಲವನ್ನು ಕೊಡುವ ಯೋಗ್ಯತೆ ಅವು ಪಡೆಯಲಾರವು. ಮಾತೆ, ಯಜ್ಞದಲ್ಲಿ ಮುನಿಗಳಿಂದ ವಿಧಿವತ್ತಾಗಿ ಹೋಮಿಸಿದ ಪದಾರ್ಥವನ್ನು ದೇವತೆಗಳು ಪಡೆಯುತ್ತಾರೆ. ಆ ಸಂದರ್ಭದಲ್ಲಿ ಸ್ವಾಹ ಎಂಬ ನಿನ್ನ ರೂಪವನ್ನು ಪ್ರಯೋಗಿಸದಿದ್ದರೆ ಅವರು ತಮ್ಮ ಭಾಗವನ್ನು ಪಡೆಯಬಲ್ಲರೆ? ಅಸಂಭವವೇ ಆಗಿದೆ. ಆದ್ದರಿಂದ ವಿಶ್ವದ ಪಾಲನೆಯ ಕಾರ್ಯವು ನಿನ್ನನ್ನೇ ಅವಲಂಬಿಸಿದೆ ಎಂಬುದು ನಿಶ್ಚಯವಾಯಿತು. ಸೃಷ್ಟಿಯ ಪ್ರಾರಂಭದಲ್ಲಿ ಈ ಸಮಸ್ತ ಜಗತ್ತಿನ ರಚನೆಯನ್ನು ನೀನೇ ಮಾಡಿರುವೆ. ದಿಕ್ಕುಗಳ ರಕ್ಷಣೆಯ ವ್ಯವಸ್ಥಾಪಕ ವಿಷ್ಣು ಮತ್ತು ರುದ್ರರೇ ಆದಿ ಪ್ರಮುಖ ದೇವತೆಗಳು ಕೂಡ ನಿನ್ನಿಂದಲೇ ಸುರಕ್ಷಿತರಾಗಿ ಇರುವರು. ಪ್ರಳಯ ಕಾಲದಲ್ಲಿಯೂ ನಿನ್ನ ಅಸ್ತಿತ್ವ ನಾಶವಾಗುವುದಿಲ್ಲ. ನಿನ್ನ ಆದ್ಯ ಚರಿತ್ರೆಯು ವಿಶ್ವದಲ್ಲಿ ವ್ಯಾಪ್ತವಾಗಿದೆ. ದೇವತೆಗಳು ಕೂಡ ನಿನ್ನ ಈ ಚರಿತ್ರೆಯನ್ನು ಅರಿಯಲಾರರು. ಹಾಗಿರುವಾಗ ಸಾಧಾರಣ ಬುದ್ಧಿಯುಳ್ಳವರ ಗಣನೆ ಏನಿದೆ? ತಾಯೇ, ಈ ಮಹಿಷಾಸುರನು ಮಹಾ ನಿರ್ದಯಿಯಾಗಿದ್ದವನು. ನೀನು ಇವನನ್ನು ಕೊಂದು ಈ ದೇವತೆಗಳನ್ನು ಕಾಪಾಡಿದೆ. ಜನನಿ, ಮಂದ ಬುದ್ಧಿಯುಳ್ಳ ನಾವು ನಿನ್ನ ಮಹಿಮೆಯನ್ನು ಹೇಗೆ ತಿಳಿಯಬಲ್ಲೆವು? ನಿನ್ನ ಗತಿಯನ್ನು ಯಥಾರ್ಥವಾಗಿ ತಿಳಿಯುವಲ್ಲಿ ವೇದಗಳು ಅಸಮರ್ಥವಾಗಿವೆ. ಸುಪ್ರಸಿದ್ಧ ಪ್ರಭಾವವುಳ್ಳ ಅಂಬಿಕೆ, ನೀನು ಈ ದುರಾತ್ಮನಾದ ಶತ್ರುವಿನ ಪ್ರಾಣ ಹರಣ ಮಾಡಿ ಜಗತ್ತಿನಲ್ಲಿ ಮಹತ್ ಕಾರ್ಯವನ್ನು ಮಾಡಿದೆ. ಇವನು ಜಗತ್ತಿಗೆ ಅಚಿಂತ್ಯ ಕಂಟಕನಾಗಿದ್ದನು. ಈ ಕಾರ್ಯ ಜಗತ್ತಿನಲ್ಲಿ ಅವಶ್ಯವಾಗಿ ನಿನ್ನ ಕೀರ್ತಿಯು ಹರಡಿದೆ. ಈಗ ಕೃಪೆಯಿಟ್ಟು ನಮ್ಮನ್ನು ರಕ್ಷಿಸು. ವ್ಯಾಸರು ಹೇಳುತ್ತಾರೆ, ಹೀಗೆ ದೇವತೆಗಳು ಸ್ತುತಿಸಿದಾಗ ದೇವಿಯು ಮಧುರ ಸ್ವರದಲ್ಲಿ ಅವರಲ್ಲಿ ಇಂತೆಂದಳು: ಆದರಣೀಯ ದೇವತೆಗಳಿರ, ಇದಲ್ಲದೆ ಬೇರೆ ಯಾವುದಾದರೂ ದುಸ್ಸಾಧ್ಯವಾದ ಕಾರ್ಯವಿದ್ದರೆ ತಿಳಿಸಿರಿ. ದೇವತೆಗಳ ಮುಂದೆ ಅತ್ಯಂತ ದುರ್ಘಟವಾದ ಕಾರ್ಯವು ಉಪಸ್ಥಿತವಾದಾಗಲೆಲ್ಲ ನನ್ನನ್ನು ಸ್ಮರಿಸಿರಿ. ನಾನು ಶೀಘ್ರವಾಗಿ ನಿಮ್ಮ ಸಂಕಟವನ್ನು ದೂರಗೊಳಿಸುವೆನು. ದೇವತೆಗಳು ಹೇಳಿದರು, ದೇವಿ, ಈ ಮಹಿಷಾಸುರನು ನಮ್ಮ ಘೋರ ಶತ್ರುವಾಗಿದ್ದನು. ಇಂದು ನಿನ್ನ ಕೈಯಿಂದ ಅವನು ಕಾಲನಿಗೆ ತುತ್ತಾದನು. ಇದರಿಂದ ನಮ್ಮ ಎಲ್ಲ ಕಾರ್ಯಗಳು ನೆರವೇರಿದಂತಾಯಿತು. ಜಗದಂಬೆಯೇ, ನಮ್ಮಿಂದ ನಿರಂತರವಾಗಿ ನಿನ್ನ ಚರಣ ಕಮಲಗಳ ಸ್ಮರಣೆಯಾಗುವಂತಹ ನಿನ್ನ ಕುರಿತಾದ ಅವಿಚಲ ಭಕ್ತಿಯನ್ನು ನೀನು ಈಗ ನಮ್ಮಲ್ಲಿ ಸ್ಥಾಪಿಸು. 1000 ಅಪರಾಧಗಳನ್ನು ಕೇವಲ ಮಾತೆಯೇ ಸಹಿಸಬಲ್ಲಳು. ಈ ಮಾತನ್ನು ಕುರಿತು ಮನುಷ್ಯರು ಜಗನ್ಮಾತೆಯಾದ ನಿನ್ನ ಉಪಾಸನೆ ಏಕೆ ಮಾಡುವುದಿಲ್ಲ? ಅಂದರೆ ಈ ಮಾತನ್ನು ಅರಿತವರಾಗಿಯೂ ಮನುಷ್ಯರು ಜಗನ್ಮಾತೆಯಾದ ನಿನ್ನ ಉಪಾಸನೆಯನ್ನು ಏಕೆ ಮಾಡುವುದಿಲ್ಲ?
ಏಕೆಂದರೆ ಮಾತೆ ಮಾತ್ರವೇ 1000 ಅಪರಾಧಗಳನ್ನು ಸಹಿಸಿ ರಕ್ಷಿಸಬಲ್ಲಳು. ಈ ದೇಹರೂಪಿ ವೃಕ್ಷದಲ್ಲಿ 2 ಪಕ್ಷಿಗಳು ವಿರಾಜಿಸುತ್ತಿವೆ. ಇವರಲ್ಲಿ ನಿರಂತರ ಸಖ್ಯ ಭಾವವು ಇರುವುದು. ಅಪರಾಧವನ್ನು ಕ್ಷಮಿಸುವ ಮೂರನೆಯ ಯಾವ ಸಖನೂ ಇಲ್ಲ. ಆದ್ದರಿಂದ ತನ್ನ ಪರಮ ಸಖಾರೂಪಿ ಪರಮೇಶ್ವರಿಯಾದ ನಿನ್ನನ್ನು ಬಿಟ್ಟು ಜೀವಿಯು ಯಾರ ಕೃಪೆಯಿಂದ ಶ್ರೇಯಸ್ಸನ್ನು ಪಡೆಯಬಲ್ಲನು? ಅತ್ಯಂತ ದುರ್ಲಭವಾದ ದೇಹವನ್ನು ಪಡೆದಿದ್ದರೂ ನಿನ್ನ ಭಜನೆ ಸ್ಮರಣೆಯಿಂದ ವಿಮುಖನಾದ ಪಾಪಾತ್ಮ ಪ್ರಾಣಿಯು ದೇವತೆಗಳಲ್ಲಿ ಹಾಗೂ ಮಾನವರಲ್ಲಿ ಮಂದ ಭಾಗ್ಯನು ಮತ್ತು ಅಧಮನು ಆಗಿರುವನು. ಮನಸ್ಸು, ವಾಣಿ ಮತ್ತು ಕರ್ಮದಿಂದ ನಾವು ಇದನ್ನು ತ್ರಿವಾರ ಸತ್ಯವಾಗಿ ತಿಳಿಯುತ್ತಿದ್ದೇವೆ. ದೇವಿಯೇ, ಸುಖ ಹಾಗೂ ದುಃಖ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಾವು ನಿನಗೆ ಶರಣಾಗಿದ್ದೇವೆ. ನೀನು ನಿನ್ನ ಸಮಸ್ತ ಆಯುಧಗಳಿಂದ ನಮ್ಮನ್ನು ನಿರಂತರವಾಗಿ ರಕ್ಷಿಸುತ್ತಿರು. ನಿನ್ನ ಚರಣ ಕಮಲದ ರಜವಲ್ಲದೆ ನಮಗೆ ಬೇರೆ ಯಾವ ಗತಿಯೂ ಇಲ್ಲ. ವ್ಯಾಸರು ಹೇಳುತ್ತಾರೆ, ಈ ಪ್ರಕಾರ ದೇವತೆಗಳು ಸ್ತುತಿಸಿದಾಗ ಭಗವತಿ ಜಗದಂಬೆಯು ಅಲ್ಲೇ ಅಂತರ್ಧಾನಳಾದಳು. ಇದನ್ನು ನೋಡಿ ದೇವತೆಗಳಿಗೆ ಅಸೀಮ ಆಶ್ಚರ್ಯವಾಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.